ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊಪ್ಪಳ ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆ ಈಗ ಬೆಳಕಿಗೆ ಬಂದಿದೆ. ಅಪ್ರಾಪ್ತನಿಗೆ ಸಿಗರೇಟ್ ಸೇದೋದನ್ನ ಕಲಿಸಿ ದರೋಡೆ ಮಾಡಿದ್ದಾರೆ. 120 ಗ್ರಾಂ ಚಿನ್ನಾಭರಣವನ್ನ ದೋಚಿರುವಂಥದ್ದು ಖದೀಮರು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪೊಲೀಸರಿಂದ ಇಬ್ಬರ ಬಂಧನ ಆಗಿದೆ. ಬಾಲಕನ ಮನೆಯಿಂದ ಹಂತ ಹಂತವಾಗಿ ಚಿನ್ನ ದರೋಡೆ ಮಾಡಲಾಗಿದೆ. ಬಸವರಾಜ್ ಅಂಗಡಿ, ನವೀನ್ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಪ್ರಾಪ್ತನಿಗೆ ಈ ರೀತಿಯಾಗಿ ಸಿಗರೇಟನ್ನು ಸೇದೋದನ್ನು ಕಲಿಸಿ ಈ ರೀತಿಯಾಗಿ ಚಿನ್ನವನ್ನು ಲೂಟಿ ಮಾಡಿರೋದು. ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ನೋಡಿ. ಪಾಪ ಆತನಿಗೆ ಏನು ಗೊತ್ತಿಲ್ಲ. ಅಂದರೆ ಕೇವಲ ಸಿಗರೇಟ್ ಅಷ್ಟೇ ಅಲ್ಲ, ಬಹುಶಃ ಆತನಿಗೆ ಡ್ರಿಂಕ್ಸ್ ಬೇರೆ ಕೊಡ್ತಿದ್ರು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆತನಿಗೆ ಪುಸಲಾಯಿಸಿ ಹಂತ ಹಂತವಾಗಿ, ಅಂದರೆ ಒಮ್ಮೆಲೆ ಮಾಡಿರುವಂಥ ದರೋಡೆ ಅಲ್ಲ ಇದು, ಹಂತ ಹಂತವಾಗಿ ಮಾಡಿರುವಂಥ ದರೋಡೆ. ನಮ್ಮ ಕುಷ್ಟಗಿಯಲ್ಲಿ ನಮ್ಮ ಕುಷ್ಟಗಿಯ ಸಿಪಿಆರ್ ಅಂತ ಶ್ರೀ ಹಿರೇಗೌಡರವರ ನೇತೃತ್ವದಲ್ಲಿ PSI ಆದಂತ ನಮ್ಮ ಹನುಮಂತರವರ ಕಾರ್ಯಾಚರಣೆಯಲ್ಲಿ ಟೀಮ್ ಮಾಡಿಕೊಂಡು ಅಲ್ಲಿ ಕಳ್ಳತನ ಆದಂತ 3 ಪ್ರಕರಣಗಳು, HBT ಹಾಗೂ ಇನ್ನೊಂದು ದುರ್ದೈವ ಏನು ಅಂತಂದ್ರೆ ಒಂದು ಸಣ್ಣ ಮಗುಗೆ ಆ ಮಗುಗೆ ಫೋರ್ಸಬಲಿ ಸಿಗರೇಟ್ ಅನ್ನ ಸೇರಿಸೋದು, ಮತ್ತೆ ಗುಟ್ಕಾ ತಿನ್ನಿಸ್ಲಿಕ್ಕೆ ಮಾಡಿ ಆ ಮಗುವಿನ ವಿಡಿಯೋ ರೆಕಾರ್ಡಿಂಗ್ ಮಾಡಿದಂಗ ಮಾಡಿ ಆ ಮಗುಗೆ ಬ್ಲಾಕ್ ಮೇಲ್ ತಂತ್ರವನ್ನ ಮಾಡಿ ಮಗುಗೆ ನಿಮ್ಗೆ ನಿಮ್ಮ ಅಪ್ಪು ಹೇಳ್ತೀನಿ, ನಿಮ್ಮ ಹೋಗಿ ಹೇಳ್ತೀನಿ ಅವನಿಗೆ ಅಂತ ಹೇಳಿ ಮಗುವಿನ ಕಡೆದ ಮನೆಯಲ್ಲಿಯ ಬಂಗಾರ ಸಾಮಾನುಗಳನ್ನ ಅವುಗಳನ್ನು ತರಿಸಿ ತೆಗೆದುಕೊಂಡು ದೋಚಿ ಹೋಗಿದ್ದಂತ ಒಂದು ಪ್ರಕರಣ ಕೂಡ ಇತ್ತು. ಇವೆಲ್ಲವೂ ಸೇರಿಕೊಂಡು ನಮ್ಮ ಕೃಷಿ ಸಿಪಿ ಅವರ ನೇತೃತ್ವದಲ್ಲಿ ಒಟ್ಟು 7 ಪ್ರಕರಣಗಳನ್ನ ಪತ್ತೆ ಮಾಡಿ ಒಟ್ಟು 13 ತೊಲೆ ಬಂಗಾರ ಹಾಗೂ 25 ತೊಲೆ ಬೆಳ್ಳಿಯನ್ನು